ಸಕ್ಕತ್ತಾಗೈತೆ. ಹಾಂ, ಸಕ್ಕತ್ತಾಗೈತೆ. ಎಷ್ಟು ಉದ್ದುದ್ರಾಗ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ನೋಡಿ ಅಕ್ಕಿ. ಫಸ್ಟ್ ಟೈಮ್ ಮಾಡಿರೋದು, ಸೂಪರಾಗಿ ಬಂದಿದೆ. ಹಾಂ, ಸೂಪರಾ ಮಗಳು, ಸೂಪರ್ ಅಂತೆ. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಇವತ್ತು ನಾನು ಸ್ಪೆಷಲಾಗಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾನು ಅರ್ಧ ಕೆ.ಜಿ ಮಟನ್ನ ತೊಗೊಂಡಿದ್ದೀನಿ. ಮಟನ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ, ಕುಕ್ಕರ್ನ ಇಟ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಂಡು, ಆಮೇಲೆ ಮಟನ್ನ ಸೇರಿಸ್ಕೊಂಡು ಮಟನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಮಟನ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು, ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ ಕಲ್ಲುಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಒಂದು 2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಂಡು, ನಂತರ ನಾನಿಲ್ಲಿ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಸಾಲೆನ ಸೇರಿಸ್ಕೊಳ್ಳೋದ್ರಿಂದ ಮಟನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಮ್ಮನೆಯವ್ರಿಗೆ ಬಿರಿಯಾನಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಇವತ್ತು ಫೋನ್ ಮಾಡಿ ಮಟನ್ ತರ್ತೀನಪ್ಪ, ಬಿರಿಯಾನಿ ಮಾಡಿಕೊಡು ಅಂತಂದರು. ನಾರ್ಮಲ್ ಅಕ್ಕಿಲಿ ಬೇಡ, ಇವತ್ತು ಬಾಸುಮತಿ ಅಕ್ಕಿ ತರ್ತೀನಿ, ಬಾಸುಮತಿ ಅಕ್ಕಿಲಿ ಬಿರಿಯಾನಿ ಮಾಡಿಕೊಡು ಅಂತ ಕೇಳಿದ್ರು. ಸರಿ ತೊಗೊಂಬನ್ನಿ ಅಂತ ಹೇಳಿದೆ, ತಂದರು. ಎಲ್ಲನೂ ಫ್ರೈ ಮಾಡಿದೆ. ಈಗ 2 ಲೋಟ ನೀರನ್ನು ಕೂಡ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಜಿಲ್ ಬರೋದಕ್ಕೆ ಬಿಡ್ತೀನಿ. ನಮ್ಮ ಚನ್ನರಾಯಪಟ್ಟಣದಲ್ಲಂತೂ ಮಟನ್ ಅಂತೂ ಸೂಪರಾಗಿ ಸಿಗುತ್ತೆ. ಬಿರಿಯಾನಿ ಇವತ್ತು ಸೂಪರಾಗಿ ಆಗುತ್ತೆ. ಮಟನ್ ನೋಡಿದ್ರೆ ಹೇಳ್ಬೋದು ಬಿರಿಯಾನಿ ಚೆನ್ನಾಗಾಗುತ್ತೆ ಅಂತ. ಇಲ್ಲಿ ಅರ್ಧ ಕೆ.ಜಿ ಮಟನ್ನ ಕುಕ್ಕರ್ಗೆ ಹಾಕಿ ವಿಶಿಲ್ ಹೊಡೆಸಿ ಬೇಯಿಸಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಟೈಮ್ ಆಯಿತು, ಪಟಾಪಟ್ ಅಂತ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಹೆಚ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹೆಚ್ಕೊಂಡಾಯಿತು. ಇನ್ನು ಪುದೀನ, ಕೊತ್ತಂಬರಿ ಸೊಪ್ಪನ್ನ ನೆನೆಯೋಕೆ ಇಟ್ಟಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಈಗ ಹೆಚ್ಕೋಬೇಕು. ಇವತ್ತು ನಾನು ರಾತ್ರಿ ಊಟಕ್ಕೇ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ಬೆಳಗ್ಗೆ ಹೊತ್ತು ತಿಂಡಿ ತಿನ್ನೋಕ್ಕೆ ಟೈಮ್ ಆಗೋಲ್ಲ, ಮಧ್ಯಾಹ್ನಕ್ಕೂ ಆಗೋಲ್ಲ. ಸೊ ನೈಟ್ ಮಾಡಿಕೊಟ್ರೆ ಖುಷಿಯಾಗಿ ತೃಪ್ತಿಯಾಗಿ ಮನಸ್ಫೂರ್ತಿಯಾಗಿ ಊಟ ಮಾಡ್ತಾರೆ. ಹಾಗಾಗಿ ನೈಟು ಆದಷ್ಟು ಅಡುಗೆಗಳೇನಿದ್ರೆ ನಾನು ನೈಟ್ ಮಾಡ್ಕೊಳ್ತೀನಿ. ಅವರಂದ್ರೆ ಖುಷಿಯಾಗಿ ತಿಂತಾರೆ, ಮಕ್ಕಳಾಗಲಿ ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿ ತಾಳ್ಮೆಯಿಂದ ಕುತ್ಕೊಂಡು ತಿಂತಾರೆ. ಸೊ ಹಾಗಾಗಿ ನೈಟು ಮಾಡ್ಕೊಳ್ತೀನಿ. ಡೇ ಟೈಮಲ್ಲಿ ಟೈಮೇ ಸಾಕಾಗಲ್ಲ. ಮಕ್ಕಳು ಹೊರಗಡೆ ಬಿಡಲಿ, ಅವರು ಸರಿಯಾಗಿ ತಿನ್ನಲ್ಲ, ಇವರು ಕೂಡ ತಿನ್ನಲ್ಲ. ಮಧ್ಯಾಹ್ನ ಅಲ್ಲೇನೋ ತಿನ್ಕೊಳ್ತಾರೆ, ನೈಟ್ ಆದರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಸೊ ಹಾಗಾಗಿ ನೈಟ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮನೆಯವರೆಲ್ಲರೂ ಖುಷಿಯಾಗಿ ಊಟ ಮಾಡಿದ್ರಲ್ವ, ನಾವು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಗೋದು. ಸೊ ಹಾಗಾಗಿ ನೈಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನೈಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡಾಯಿತು. ಒಲೆ ಹತ್ತಿಸ್ಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅಡುಗೆ ಶುರು ಮಾಡೋದಕ್ಕೂ ಮುಂಚೆ ನಾನು 1 ಲೋಟದಷ್ಟು ಬಾಸುಮತಿ ಅಕ್ಕಿ, ನೋಡಿ ಬಾಸುಮತಿ ಅಕ್ಕಿನೂ ತಂದರು. ಅವ್ರಿಗೆ ಅದರಲ್ಲೇ ಬಿರಿಯಾನಿ ಬೇಕಂತ ಇವತ್ತು ಸ್ಪೆಷಲ್ಲಾಗಿ ಮಾಡಿಸ್ಕೊಂಡು ತಿನ್ನಬೇಕು ಅಂದ್ಕೊಂಡು ಬಾಸುಮತಿ ಅಕ್ಕಿನ ತೊಗೊಂಬಂದಿದ್ದಾರೆ. ನಾನು ಕೂಡ ಫಸ್ಟು ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಟ್ರೈ ಮಾಡ್ತೀನಿ, ನೀವು ಕೂಡ ಹಾಗೇ ನೋಡಿ. ಇಲ್ಲಿ 1 ಲೋಟದಷ್ಟು ಬಾಸುಮತಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಬಾಸುಮತಿ ಅಕ್ಕಿಲೇ ಮಾಡಲ್ಲ, 1 ಲೋಟ ಬಾಸುಮತಿ ಅಕ್ಕಿ ಮತ್ತು ಅದ್ರ ಜೊತೆ 1 ಲೋಟ ನಾನು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಅಕ್ಕಿ, ಇದನ್ನು ಕೂಡ ಹಾಕ್ಕೊಂಡು ಇದನ್ನು ತೊಳೆದು ಇಟ್ಕೊಳ್ಳೋದ್ರಿಂದ ಸ್ಮೂತಾಗಿ ಬರುತ್ತಂತೆ. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಅಕ್ಕಿನ ನೋಡಿದ ತಕ್ಷಣ ತುಂಬಾ ಖುಷಿಪಟ್ಲು. ಅಮ್ಮ ಉದ್ದುದ್ದ ಅನ್ನ ಬರುತ್ತಲ್ಲ, ಟಿ ವಿಲೆಲ್ಲ ನಾವು ನೋಡ್ತೀವಲ್ಲ ಆ ಥರನಮ್ಮ ಅಂತ ತುಂಬಾ ಖುಷಿಪಟ್ಲು. ನಮ್ಮಲ್ಲೂ ಇವತ್ತು ಆ ಥರ ಬಿರಿಯಾನಿ ಮಾಡ್ತೀರಂತ ಏನೋ ಒಂಥರ ಅವ್ರಿಗೊಂಥರ ಖುಷಿ, ಅಕ್ಕಿ ನೋಡ್ದಂಗೆ ಖುಷಿ. ನಾನು ಕೂಡ ಅಕ್ಕಿಯೆಲ್ಲ ತೊಳ್ಕೊಂಡಾಯಿತು, ತೊಳೆದು ಹಾಗೇ ಬಿಟ್ಟಿದ್ದೀನಿ. ಈಗ ಅಡುಗೆನ ಶುರು ಮಾಡ್ತೀನಿ. ನಾನಿಲ್ಲಿ 1 ಕೆ.ಜಿ ಬಿರಿಯಾನಿ ಮಾಡೋದಿದ್ರೆ ಈ ಲೋಟದಲ್ಲಿ 1 ಲೋಟದಷ್ಟು ನಾನು ಎಣ್ಣೆನ ಸೇರಿಸ್ಕೊತೀನಿ. ಈಗ ನಾನು ಅರ್ಧ ಕೆ.ಜಿ ಬಿರಿಯಾನಿ ಮಾಡೋದ್ರಿಂದ ಇಲ್ಲಿ 2 ಲೋಟ ಅಕ್ಕಿಗೆ ನಾನು ಇದರಲ್ಲಿ ಈ ಲೋಟದಲ್ಲಿ ಅರ್ಧ ಲೋಟದಷ್ಟು ಎಣ್ಣೆನ ಸೇರಿಸ್ಕೊತೀನಿ. ನಾನಿಲ್ಲಿ ಎಲ್ಲ ರೀತಿಯ ಸ್ಪೈಸಸ್ಗಳನ್ನು ಕೂಡ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ ಮತ್ತು ಇಷ್ಟನ್ನು ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತೀನಿ.
ಇದೆಲ್ಲನೂ ಹಾಕೊಳ್ಳೋದ್ರಿಂದ ಬಿರಿಯಾನಿ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಸ್ಪೈಸಸ್ಗಳನ್ನ ಕೂಡ ಆ್ಯಡ್ ಮಾಡಿಕೊಂಡೆ. ನಂತರ ಇಲ್ಲಿ ನಾನು ಒಂದು 4 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಹೆಚ್ಚಿಟ್ಕೊಂಡ ಈರುಳ್ಳಿನ ಎಣ್ಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು. ಈರುಳ್ಳಿ ಬೇಗ ಬೇಯಲಿ ಅಂತ ನಾನು ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈ ಕಲರಲ್ಲ, ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾವು ಮುಸ್ಲಿಮ್ಸು ಬಿರಿಯಾನಿ ಮಾಡ್ತಾರೆ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅವ್ರು ಮಾಡೋ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಅವರು ನನಗೊಂದು ಟಿಪ್ಸ್ ಹೇಳ್ಕೊಟ್ರು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಗ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು 3 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಳ ಹಿಡಿಯುವಂಥ ಚಾನ್ಸಸ್ ಇದೆ, ಹಾಗಾಗಿ ಕೈ ಆಡಿಸ್ಕೊತಾನೆ ಇರಬೇಕು. ನೆಕ್ಸ್ಟು ಒಂದು 5 ಹಸಿ ಮೆಣಸಿನ್ಕಾಯಿ ಮತ್ತು ಒಂದು 2 ಸಣ್ಣಗೆ ಹೆಚ್ಕೊಂಡ್ರಂಥ ಟೊಮೆಟೊನ ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ತಳ ಹಿಡಿಯುತ್ತೆ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಟಾರ್ಟಿಂಗ್ ಹಾಕ್ಕೊಂಡಿರೋದ್ರಿಂದ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಕೈ ಆಡಿಸ್ಕೊತಾನೆ ಇರಬೇಕು. ಈಗ ಟೊಮೊಟೊ ಬೇಗ ಬೇಯೋದಕ್ಕೋಸ್ಕರ ನಾನು ಹಾಗೆಯೇ ಮೇಲೆ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಬಿಡ್ತೀನಿ. ಒಂದು 2 ನಿಮಿಷ ಸಿಮ್ಮಲ್ಲಿ ಬಿಡೋದ್ರಿಂದ ಟೊಮೊಟೊ ಕೂಡ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ. ನೋಡಿ, ಟೊಮೊಟೊ ಕೂಡ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬೇಗನೆ ಫ್ರೈ ಆಯಿತು. ನಂತರ ಇಲ್ಲಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಮಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಲೈವಾಗಿ ಮಾಡ್ತಾಯಿದ್ದೀನಿ, ವಾಯ್ಸ್ ಯಾವುದು ಕೊಡ್ತಾ ಇಲ್ಲ, ಇಲ್ಲೇ ಲೈವಾಗಿ ಮಾತಾಡಿಕೊಂಡೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೂಪರಾಗಿರೋ ಮಟನ್ ಇದು. ನೋಡಿ, ನಮ್ಮ ಚನ್ನರಾಯಪಟ್ಟಣದಲ್ಲಿ ಮಟನ್ ಅಂತೂ ಸೂಪರಾಗಿ ಸಿಗುತ್ತೆ. ಎಲ್ಲೆಲ್ಲಿಂದನೂ ಹುಡ್ಕೊಂಬರ್ತಾರೆ ಚನ್ನರಾಯಪಟ್ಟಣಕ್ಕೆ ಮಟನ್ಗೆ. ತುಂಬ ಚೆನ್ನಾಗಿರುತ್ತೆ ಇದು ಮಟನ್ನು. ಮಟನ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿನ ತೆಗೆದುಕೊತಾ ಇದ್ದೀನಿ. ಇಲ್ಲಿ ಮುಂಚೆನೇ ನಾವು ಮಟನ್ ಬೇಯೋದಕ್ಕೆ ಅಂತಲೇ ಖಾರ ಪುಡಿನ ಹಾಕ್ಕೊಂಡಿದ್ದು. ಖಾರ ಪುಡಿ ಮತ್ತು ಮೆಣಸಿನ ಪುಡಿನ ಖಾರ ನೋಡಿಕೊಂಡು ಸೇರಿಸ್ಕೋಬೇಕು. ನಂತರ ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಹೊರಗಡೆ ಯಾವುದೇ ರೀತಿ ಬಿರಿಯಾನಿ ಮಸಾಲೆನ ಹಾಕಲ್ಲ ನಾನು. ಮನೇಲಿ ಏನು ಮಾಡ್ಕೊಂಡಿರ್ತೀವಿ ಮಸಾಲೆ ಅದನ್ನೇ ಹಾಕೋದು. ಗರಂ ಮಸಾಲೆ ಮಾತ್ರ ಹೊರಗಡೆಯಿಂದ ತಂದು ಹಾಕೋದು ನಾನು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಒಟ್ಟಿಗೆ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ, ಕೊತ್ತಂಬರಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ. ಮತ್ತು ಇದೆಲ್ಲವನ್ನು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಉರಿನ ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಉರಿ ಮಾಡೋಕ್ಕೋಗಿ ಸಿಗಿಯುತ್ತೆ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಈಗ ಸೇರಿಸ್ಕೊಂಡು ಜಾಸ್ತಿ ಹೊತ್ತೇನು ಸೊಪ್ಪನ್ನ ಬೇಯಿಸ್ಕೊಳ್ಳೋದು ಬೇಡ. ಇದು ಕಸೂರಿ ಮೆಥಿನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಹಾಕೊಳ್ತೀಗ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾವು ಅಕ್ಕಿ ತೊಗೊಂಡಿದ್ವಲ್ಲ ಅದೇ ಲೋಟದಲ್ಲಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಮಟನ್ ಬೇಯಿಸಿದ ನೀರಿತ್ತು, ಆ ನೀರನ್ನ ಹಾಕೋತಾ ಇದ್ದೀನಿ.
ಇಲ್ಲಿ 2 ಲೋಟ ಅಕ್ಕಿ ಹಾಕಿರೋದು, 4 ಲೋಟ ನೀರು ಹಾಕ್ಕೋಬೇಕು. 1 ಸಾರಿ 2 3 ಲೋಟ ಆಯಿತು. ಇದು 4 ಲೋಟ ನೀರನ್ನು ತೆಗೆದುಕೊತಾ ಇದ್ದೀನಿ. ಬಿರಿಯಾನಿದು ಟೇಸ್ಟ್ ನೋಡೋಣ, ಉಪ್ಪು ಖಾರ ಹುಳಿಯೆಲ್ಲ ಹೇಗಿದೆ ಅಂತ. ಸರಿಯಾಗಿದೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತೀನಿ. ಉಪ್ಪು ಹುಳಿ ಖಾರ ಎಲ್ಲ ಸೂಪರಾಗಿ ಚೆನ್ನಾಗಿದೆ. ಬೇಕಂದರೆ ಇದ್ರ ಮೇಲೆ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಬೋದು. ಇಲ್ಲಿ 1 ಸ್ಪೂನಷ್ಟು ತುಪ್ಪನ ಹಾಕುತ್ತಾ ಇದ್ದೀನಿ. ಚೂಳನ್ನ ಮುಚ್ಚಿ 1 ವಿಷಲ್ ತಗೊಳ್ಳೋಣ. ಕುಕ್ಕರ್ ವಿಷಲ್ ಬಂತು. ಸೊ ಅದು ತಣ್ಣಗಾಗೋಷ್ಟರಲ್ಲಿ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂತ ತೊಳ್ಕೊಳ್ತಾ ಇದ್ದೀನಿ. 2 ಕೆಲಸಗಳು ಆಗುತ್ತಲ್ಲ ಅನ್ನೋಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆಗಳು ಕೂಡ ತೊಳ್ಕೊಂಡಾಯಿತು. ಅಡುಗೆ ಕೆಲಸನೂ ಮುಗೀತು, ಪಾತ್ರೆ ತೊಳೆಯೋ ಕೆಲಸಗಳು ಕೂಡ ಮುಗೀತು. 2 ಕೆಲಸಗಳು ಕೂಡ ಒಟ್ಟೊಟ್ಟಿಗೆ ಆಗೋಯಿತು. ಬೆಳಗ್ಗೆ ದೋಸೆ ಮಾಡಿದ್ದೆ, ದೋಸೆಗೆ ಚಿಕನ್ ಫ್ರೈ ಮಾಡಿದ್ದೆ. ಆ ಚಿಕನ್ ಫ್ರೈ ಇದೆ. ಅಮ್ಮಂಗೂ ನನಗೂ ಚಿಕನ್ ಫ್ರೈ, ಚಪಾತಿ. ನಮಗೆ ಚಪಾತಿ ಕೂಡ ರೆಡಿ ಆಯಿತು. ಇವತ್ತು ನೈಟ್ ಊಟ ಚಪಾತಿ, ಚಿಕನ್ ಫ್ರೈ ಆ್ಯಂಡ್ ಮಟನ್ ಬಿರಿಯಾನಿ. ಓಪನ್ ಮಾಡ್ತಿದ್ವಿ. ಕುಕ್ಕರು ವಿಷಲೆಲ್ಲ ಹೋಯ್ತು, ತಣ್ಣಗಾಗಿದೆ. ಘಮ ಘಮ ಅಂತ ಇದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರಾಗಿ ಬಂದೈತೆ. ಎಷ್ಟು ಉದ್ದುದ್ರಾಗ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಅಕ್ಕಿ ಫಸ್ಟು ಟೈಮ್ ಮಾಡೋದು. ಸೂಪರಾಗಿ ಬಂದಿದೆ. ಟೇಸ್ಟ್ ಮಾಡಿ ಹೇಳ್ತೀವಿ. ಇಲ್ಲಿ ಟೇಸ್ಟ್ ಮಾಡಲ್ಲ, ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀವಿ. ಎಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬಂದೈತೆ ಬಿರಿಯಾನಿ, ಸೂಪರಾಗಿ ಬಂದಿದೆ. ಸೌತೆಕಾಯಿ ಒಂದು ಮಿಸ್ ಆಯಿತು, ಇನ್ನೆಲ್ಲ ಇದೆ. ಸೂಪರಾಗಿದೆ ನೋಡಿ. ಎಲ್ಲ ಊಟ ಮಾಡ್ತಿದ್ದಾರೆ. ಹೆಂಗೆ ಬಂದಿದೆ ಅಂತ ಯಾರು ಹೇಳ್ತಾ ಇಲ್ಲ, ಸುಮ್ಮನೆ ಊಟ ಮಾಡ್ತಿದ್ರಲ್ಲ. ಹೌದಾ? ಅವ್ರಿನ್ನೂ ಊಟ ಮಾಡಿಲ್ಲ. ಹಾಂ, ಸೂಪರಾ? ಮಗಳು ಸೂಪರ್ ಅಂತೆ, ಇನ್ನೂ ಮನೆಯವರು ತಿಂದಿಲ್ಲ. ಹೇಗಿದೆ ಹೇಳಪ್ಪ? ಸಕ್ಕತ್ತಾಗೈತೆ. ಹಾಂ, ಸಕ್ಕತ್ತಾಗೈತೆ. ಹೋಟೆಲ್ ಸ್ಟೈಲಲ್ಲಿ ಮಟನ್ ತಿಂತಾ ಇದ್ರೆ ಮಟನ್ ಬಿರಿಯಾನಿ ಸೂಪರಾಗಿ ಬಂದೈತಿ. ಸ್ಪೆಷಲ್ ಬಾಸುಮತಿ ರೈಸಲ್ಲಿ ಮಾಡಿರೋಂಥ ಮಟನ್ ಬಿರಿಯಾನಿ ಸೂಪರಾಗಿ ಬಂದಿದೆ. ಸಕ್ಕತ್ ಟೇಸ್ಟ್ ಇದೆ, ಸಕ್ಕತ್ತಾಗೈತೆ. ಬಿರಿಯಾನಿ ಅಂದರೆ ತುಂಬ ಇಷ್ಟ. ನನ್ನ ಹೆಂಡತಿ ಸಕ್ಕತ್ತಾಗಿ ಮಾಡಿದ್ದಾಳೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನಾವು ಕೂಡ ಈಗ ಬ್ಯಾಟಿಂಗ್ ಶುರು ಮಾಡ್ಕೋತೀವಿ. ಓಕೆ, ಬಾಯ್. ನಿಮಗೂ ಕೂಡ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈವಾಗೆ ಮಾತಾಡಿಕೊಂಡು ರೆಸಿಪಿನೇ ಹೇಳ್ಕೊಂಡು ಅಡುಗೆ ಮಾಡಿದ್ದೀನಿ. ಅದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೃಥ್ವಿ ಫ್ಯಾಮಿಲಿ @25 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್, ಬಾಯ್.